ಶಿಷ್ಯ ಓ ತಾವಿನ್ನು ಹೊರಡಬಹುದು. ಗುರುಗಳೇ, ಆ, ತಮ್ಮ ಏಕಾಂತ ಸೇವೆಗೆ ನಮ್ಮ ಸಹಾಯ ಬೇಡವೇ? ತಮ್ಮ ಸೇವೆ ಏನಿದ್ದರೂ ಏಕಾದಶಿಗೆ, ಏಕಾಂತಕ್ಕಲ್ಲ. ತಾವಿನ್ನು ಹೊರಡಬಹುದು. ಕಿಟಕಿಯಿಂದ ಅದು ತಮ್ಮ ಏಕಾಂತ ಸೇವೆ ನೋಡುವ ಸೌಭಾಗ್ಯ ದೊರೆಯುವುದೇ? ಅರ್ಥವಾಯ್ತು. ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಬರುವೆ. ಆ, ಸಮಯದ ಅಭಾವ ಇದೆ. ಬಾ ಬಾಲೆ, ವ್ಯರ್ಥ ಮಾಡೋ ಬೇಡ, ಬೇಗ ಬಾ. ಬಾ ಬಾಲೆ, ಅಯ್ಯೋ ಬಾ ಬಾಲೆ, ಬಾ ಬಾ ಬಾ. ಅಯ್ಯೋ ಬಿಡಿ ಸ್ವಾಮೀಜಿ. ಯಾಕೆ? ನನ್ನ ಎಲ್ಲಾ ಕಷ್ಟಗಳು ಪರಿಹಾರ ಆಗ್ಬೇಕು ಅಂದ್ರೆ ಅದಕ್ಕೆ ಇವನೇ ಸರಿಯಾದ ವ್ಯಕ್ತಿ. ಹೌದು. ಪ್ರಿಯಾ, ಅಮ್ಮ, ನಿನ್ನೆ ಸ್ವಾಮಿಗಳ ದರ್ಶನ ಹೇಗಿತ್ತಮ್ಮ? ಓಹೋ, ನನ್ನಷ್ಟು ಪುಣ್ಯವಂತೆ ಈ ಭೂಮಿ ಮೇಲೆ ಹುಟ್ಟಿಲ್ವೇನೋ ಅನ್ನಿಸ್ತು ಅಮ್ಮ. ಪುಣ್ಯವಂತೆ ಏನ್ ಹೇಳ್ತಿದ್ದಾಳೆ ಅಂದ್ರೆ? ಸ್ವರ್ಗ ಹಾಗಿರುತ್ತೆ ಹೀಗಿರುತ್ತೆ ಅಂತ ಕೇಳಿದ್ದೆ, ಆದ್ರೆ ಮಹಾಸ್ವಾಮಿಗಳು ನಿಜವಾದ ಸ್ವರ್ಗನೇ ತೋರಿಸಿದ್ರು. ಪ್ರಿಯಾ, ನಿಜಕ್ಕೂ ನೀನ್ ಅದೃಷ್ಟವಂತೆ. ಆ ಪುಣ್ಯ ನನಗೂ ಸಿಗುತ್ತಾ? ಅದು ಹಾಗಾದ್ರೆ ಇವತ್ತು ಸ್ವಾಮಿಗಳ ಹತ್ರ ಹೋಗಿ ಅವ್ರ ಪಾದ ಪೂಜೆನ ನಾನೇ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ತೋರ್ಸಿದ ಸ್ವರ್ಗನ ನನಗೂ ತೋರ್ಸಿ ಅಂತ ಬೇಡ್ಕೊಳ್ತೀನಿ. ಭಗವಂತ, ಸ್ವಾಮೀಜಿ ಇವತ್ ನನಗ್ ಸ್ವರ್ಗ ತೋರ್ಸೋ ಹಾಗೆ ಮಾಡಪ್ಪ. ಬರ್ತೀನಿ ಪ್ರಿಯಾ. ಜಗ್ಗೇಶ್ ಸ್ವಾಮಿ, ಮಡಗೂರು ಮಠದಯ್ಯ, ದೇವ್ರೇ ಗತಿ. ಆಳಾದು ಕಾಸಿದ್ರೆ ಬಾಸು ಅನ್ಕೊಂಡು ಗೆಟಪ್ ಹಾಕ್ಬಿಟ್ಟು ಎಲ್ಲೆಲ್ಲೋ ಉಳಾ ಬಿಟ್ಟು ಕೆರೆದಾಗ. ಅಮ್ಮಾಜಿ ಬಂದ್ರು, ಅಮ್ಮಾಜಿ. ಗುರುಗಳೇ, ಹಸ್ತ ಆಯ್ತು. ನಮಸ್ತೆ ಸ್ವಾಮಿ. ನಮಸ್ಕಾರ ಮಗಳೇ. ನಿನ್ನೆ ತಮ್ಮ ಸೇವೆಗೆ ಯಾವ ಲೋಪನೂ ಆಗದೆ ಇರೋ ಹಾಗೆ ಎಲ್ಲಾ ವ್ಯವಸ್ಥೆನೂ ಮಾಡಿದ್ವಿ. ನನ್ ಮಿಂದೇನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಕ್ಷಮೆ ಪರಮಾತ್ಮನ ಸೊತ್ತು. ಕ್ಷಮೆ ಕೇಳಲು ನೀವು ಯಾರು, ಕ್ಷಮಿಸಲು ನಾನ್ ಯಾರು? ನಾವೆಲ್ಲ ಪರಮಾತ್ಮನ ಮಕ್ಕಳು. ಅವನ ಆಶೀರ್ವಾದವಿದ್ರೆ ಮನೆ ತುಂಬಾ ಮಕ್ಕಳು. ಎಲ್ಲ ಅವನ ಇಚ್ಛೆಯಂತೆ ನಡೆಯುವುದು. ಆಹಾ, ಎಂತಹ ದೊಡ್ಡ ಮಾತು. ಸ್ವಾಮೀಜಿ, ನಿನ್ನೆ ತಮ್ಮ ಪಾದ ಪೂಜೆಗೆ ಬಂದ ಪ್ರಿಯಳಿಗೆ ತಾವು ತೋರಿಸಿದ ಆ ಸ್ವರ್ಗವನ್ನ ನನಗೂ ತೋರಿಸ್ತೀರೆಂಬ ನಂಬಿಕೆಯಿಂದ ಸರ್ವಸಿದ್ಧಳಾಗಿ ಇಂದು ತಮ್ಮ ಪಾದ ಪೂಜೆಗೆ ನಾನೇ ಬರುತ್ತಿದ್ದೇನೆ. ನನಗೂ ಆ ಸ್ವರ್ಗವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಸ್ವರ್ಗವನ್ನು ತೋರಿಸುವುದು ಅಷ್ಟೊಂದು ಸುಲಭವಲ್ಲ. ಅದರಲ್ಲೂ ಈ ಮಹಾಸ್ವಾಮಿಗಳು ಪಾದ ಮಡಗಿ ತೋರಿಸುವ ಸ್ವರ್ಗವನ್ನು ನೋಡಲು ಪುಣ್ಯ ಬೇಕು. ಆ ಪುಣ್ಯ ಬರಲು ತಾಳ್ಮೆ ಇರಬೇಕು. ಏಕೆಂದರೆ ಅರ್ಥವಾಯ್ತು ಮಹಾಪ್ರಭು. ಮೊದಲು ಪ್ರವಚನ, ಆಮೇಲೆ ಶ್ರೀ ಪರಂಜ್ಯೋತಿ ಪರಾತ್ಪರ ಪರಂಧಾಮ ಪರಂ ಗುರುಂ ಗುರುಂ ಪರಮಾತ್ಮನು ಈ ಎರಡು ಕಣ್ಣುಗಳನ್ನು ಯಾಕೆ ಕೊಟ್ಟ? ಯಾಕೆ ಈ ಬ್ಯೂಟಿಫುಲ್ ಪ್ರಪಂಚ ಇಂಚಿಂಚು ನೋಡ್ಲಿ ಅಂತ ಕೊಟ್ಟ. ಓಹೋ,
ಈ ಪ್ರಪಂಚದಾಗಿ ಚಂದಾನೆ ಹೆಣ್ಣನ್ ಯಾಕಿಟ್ಟ? ಯಾಕಪ್ಪ? ಈ ನರಮನ್ಸ ನಿರ್ವಂಸ ಆಗದಿರ್ಲಿ ಅಂತ ಇಟ್ಟ. ಯಾವಾಗ ಏನೇನು ಹೇಗೆಲ್ಲ ನಡಿಬೇಕು ಅದೇ ರೀತಿ ನಡೀತಿದ್ರೆ ಹೇಳು ಗುರುವೆ.